ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ಏನು ಮಾಡ್ತಿದ್ದೀವಿ? ಟುಡೇ ವಿ ಆರ್ ಗೋಯಿಂಗ್ ಟು ಡು ಅ ಪೋಯಮ್ ಫ್ರಮ್ 9th ಸ್ಟ್ಯಾಂಡರ್ಡ್ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್. ಇವತ್ತು ನಾವು 9ನೇ ತರಗತಿಯ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್ ಇಂದ ಒಂದು ಪದ್ಯವನ್ನು ಮಾಡ್ತಿದ್ದೀವಿ. ದ ಪೋಯಮ್ ಇಸ್ ಶಬರಿ, ಲೆಸನ್ ನಂಬರ್ 11 ಶಬರಿ. We'll start. Before starting the poem, I request you all to take out your textbook, pencil, eraser, sit in a quiet place and wear your phone. We'll start with the poem ಶಬರಿ. ಶಬರಿ ಈ ಪದ್ಯವನ್ನು ಬರೆದಿರುವವರು ಡ ನ ಮೊಗಸಾಲೆ. ಈ ಪದ್ಯವನ್ನು ಬರೆದಿರುವವರು ಡ ನ ಮೊಗಸಾಲೆ ಅಂದರೆ ಡಾಕ್ಟರ್ ನಾರಾಯಣ ಮೊಗಸಾಲೆ. ಓಕೆ, ಸೊ ಬಿಫೋರ್ ಸ್ಟಾರ್ಟಿಂಗ್ ವಿತ್ ದ ಪೋಯಮ್ ಐ ವಿಲ್ ಟೆಲ್ ಯು ವಾಟ್ ಇಸ್ ದಿಸ್ ಶಬರಿ. ಏನು ಶಬರಿ? ಕ್ವಿಕ್ಲಿ ಐ ಟೆಲ್ ಯು ದ ಸ್ಟೋರಿ ಆಫ್ ದಿಸ್ ಶಬರಿ. ಶಬರಿ is a lady, a woman who used to live in ಮತಂಗ ಮುನಿಗಳ ಆಶ್ರಮ. ಮತಂಗ ಮುನಿ ಅಂದರೆ ದ ಸೇಂಟ್. ಶಿ ಯೂಸ್ ಟು ಲಿವ್ ಇನ್ ಅ ಮತಂಗ ಮುನಿ ಆಶ್ರಮದಲ್ಲಿ ಇದ್ದರು. ಓಕೆ, ಶಿ ವಾಸ್ ಅ ಎಲ್ಡರ್ಲಿ ಲೇಡಿ. ವೃದ್ಧೆ ಅಂದರೆ ಎಲ್ಡರ್ಲಿ ಲೇಡಿ. ಇವಳು ಮತಂಗ ಮುನಿ ಸತ್ತಾದ್ಮೇಲೆ, ಸೊ ಆಫ್ಟರ್ ಮತಂಗ ಮುನಿ ಹಿ ಪಾಸ್ಡ್ ಅವೇ, ಶಿ ವಾಸ್ ವೇಟಿಂಗ್ ಫಾರ್ ಅ ಶ್ರೀರಾಮ. ಶಿ ವಾಂಟೆಡ್ ಟು ಸಿ ಶ್ರೀರಾಮ. ಶಿ ವಾಸ್ ಅ ವೆರಿ ಏನಂತಾರೆ ಹಾರ್ಡ್ ಡಿವೋಟಿ of a Sri Rama. So when the Sri Rama comes, when Sri Rama had the 14 years of a Vanavasa, when he has to leave the palace and he has to come to the forest with Sita and Lakshmana, and somehow the Sita will be kidnapped, okay na, and he will start roaming in search of a Sita. Avaga he will come to the ashrama, this Matanga Muni ashrama, where Shabari will be there, and at that time Shabari will see the Rama. So yenagate, so that is the story of this poem Shabari. So we'll look into the poem Shabari. ವಿಂಧ್ಯಾಟವಿಯಲ್ಲಿ ಇದ್ದಳು ಶಬರಿ. ವಿಂಧ್ಯ ಅಟವಿ. ಅಟವಿ ಅಂದರೆ ಅಡವಿ, ದ ಕಾನನ, ದ ಫಾರೆಸ್ಟ್. ಓಕೆ, ಇನ್ ದ ಫಾರೆಸ್ಟ್ ನೇಮ್ ವಿಂಧ್ಯ, ಶಬರಿ ವಾಸ್ ದೇರ್ ಇನ್ ದ ವಿಂಧ್ಯ ಫಾರೆಸ್ಟ್. ರಾಮನ ಕನಸೇ ಮರವಾಗಿ. ರಾಮನ ಕನಸು ಅಂದರೆ ಶಿ ವಾಸ್ ಡ್ರೀಮಿಂಗ್ ಆಫ್ ಅ ರಾಮ, and that was like a tree, a big tree for her in that. So that means that it was a big dream of a Shabari that she wanted to see Rama. ಮರದಲ್ಲಿ ಅರಳಿದ್ದವು. ಮರದಲ್ಲಿ ಇನ್ ದ ಟ್ರೀ ಅರಳಿದ್ದವು. ಇಟ್ ವಾಸ್ ಅ ಬ್ಲೂಸಮ್. ಏನು ಬ್ಲಾಸಮ್ ಆಗಿತ್ತು? ಹೂಗಳು, ಫ್ಲವರ್ಸ್. ದೇರ್ ವರ್ ಫ್ಲವರ್ಸ್ ವಿಚ್ ವರ್ ಇನ್ ದ ಟ್ರೀ. ರಾಮನಾಮವೇ ಜೇನಾಗಿ. ಫಾರ್ ಆಲ್ ದ ಫ್ಲವರ್ಸ್ ರಾಮನಾಮ ವಾಸ್ ಅ ಜೇನು. ಜೇನು ಅಂದರೆ ಇಟ್ ವಾಸ್ ಲೈಕ್ ಅ ಹನಿ ಬೀ ಫಾರ್ ಆಲ್ ದ ಫ್ಲವರ್ಸ್. ಇಟ್ ವಾಸ್ ಲೈಕ್ ಅ ನೆಕ್ಟರ್ ಫಾರ್ ದ ಫ್ಲವರ್ಸ್. ಸುತ್ತಮುತ್ತಲನ್ನು ನೋಡುತ್ತಿದ್ದಳು. ಸುತ್ತಮುತ್ತ, ಸರೌಂಡಿಂಗ್. ಶಿ ಯೂಸ್ ಟು ಸಿ ಸರೌಂಡಿಂಗ್. ಬಂದನೆ, ಡಿಡ್ ಹಿ ಕಮ್? ಬರುವನೆ, ವಿಲ್ ಹಿ ಕಮ್? ಶ್ರೀರಾಮ. ಕಾಣದೆ ರಾಮಗೆ ನಿಟ್ಟುಸಿರು ಇಡುವಳು. ಕಾಣದ ರಾಮಗೆ. ಸೊ ಶಿ ಡಿಡ್ಂಟ್ ಸಿ ದ ರಾಮ ಎನಿವೇರ್. ಶಿ ಈಸ್ ಜಸ್ಟ್ ಎಕ್ಸ್ಪೆಕ್ಟಿಂಗ್ ರಾಮ ಟು ಕಮ್. ಓಕೆ, ರಾಮ ಇಲ್ಲ. ಸೊ ಶಿ ಈಸ್ ಫೀಲಿಂಗ್ ವೆರಿ ಸ್ಯಾಡ್. ನಿಟ್ಟುಸಿರು ಅಂದರೆ ಫೀಲಿಂಗ್ ಸ್ಯಾಡ್. ಅಯ್ಯೋ, ಬರಡಾಯಿತು ಜನ್ಮ. ಮೈ ಲೈಫ್ ಡಸಂಟ್ ಹ್ಯಾವ್ ಅ ಮೀನಿಂಗ್ ವಿದೌಟ್ ಸೀಯಿಂಗ್ ಅ ರಾಮ ಅಂತ ಶಬರಿ ಈಸ್ ಟೆಲ್ಲಿಂಗ್. ಮರಗಿಡಗಳ ಎಲೆ ಅಲುಗಾಡಲು. ಮರಗಿಡ ಅಂದರೆ ದ ಪ್ಲಾಂಟ್ ಅಂಡ್ ಟ್ರೀಸ್. ಎಲೆ ಅಂದರೆ ಲೀವ್. ಅಲುಗಾಡಲು, ಇಟ್ ಈಸ್ ಶೇಕಿಂಗ್. ದ ಲೀವ್ಸ್ ಇನ್ ದ ಟ್ರೀಸ್ ಅಂಡ್ ಪ್ಲಾಂಟ್ ಆರ್ ಶೇಕಿಂಗ್. ಅವು ರಾಮನ ನೋಡಿರಬಹುದೆಂದು. ಶಿ ಈಸ್ ಥಿಂಕಿಂಗ್ ದೇ ಮೈಟ್ ಹ್ಯಾವ್ ಸೀನ್ ರಾಮ. ನೋಡಿರಬಹುದು ಅಂದರೆ ದೇ ಮೈಟ್ ಹ್ಯಾವ್ ಸೀನ್. ಕಾಮನ ಬಿಲ್ಲನ್ನು ನೋಡಿ ಕುಣಿಯುವ. ಕಾಮನ ಬಿಲ್ಲು ಅಂದರೆ ರೈನ್ಬೋ. ಮಗು ಮನಸ್ಸಿನ ಒಡ ತೋರುವಳು. ಸೊ ಇಟ್ ಫೀಲ್ಸ್ ಲೈಕ್ ಇವನ್ ದೋ ವಾಟ್ ಹ್ಯಾಪನ್ಸ್ ಇಸ್ ವೆನ್ rainbow, children will see the rainbow, they feel very happy, alva. So children, when you see rainbow, you feel wonderful and you feel very very happy. So it's a kind of a big happiness. In the same way, the poet is describing Shabari. She is the one who had a mind and who was so happy like a baby. She used to find happiness in everything. In seeing a rainbow also ಅವಳಿಗೆ ಖುಷಿ ಇತ್ತು ಅಂತ ಒಂದು ಒಳ್ಳೆ ಮನಸ್ಸಿನವಳು. ಅ ಗುಡ್ ಹಾರ್ಟೆಡ್ ಪರ್ಸನ್ ವಾಸ್ ಅ ಶಬರಿ. ಸೊ ದಟ್ ಈಸ್ ವಾಟ್ ದ ಪೊಯೆಟ್ ಇಸ್ ಸೇಯಿಂಗ್ ಹಿಯರ್. ಮೃಗ ಪಕ್ಷಿಗಳು ಸುಳಿದಾಡಿದರ ಆ ಕಡೆ ರಾಮನೇ ಬಂದಿರಬಹುದೆಂದು. ಮೃಗ ಅಂದರೆ ಅನಿಮಲ್, ಪಕ್ಷಿ ಇಸ್ ಅ ಬರ್ಡ್. ಸುಳಿದಾಡಿದರೆ, ಇಫ್ ದ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಗೋ ಹಿಯರ್ ಆ್ಯಂಡ್ ದೇರ್, ಶಿ ವಿಲ್ ಥಿಂಕ್ ರಾಮನೇ ಬಂದಿರಬಹುದು. ರಾಮ ಮೈಟ್ ಹ್ಯಾವ್ ಕಮ್. ನನ್ನೊಡೆಯನೇ ಬಂದೆಯಾ ಎನ್ನುವಳು. ಇಮಿಡಿಯೇಟ್ಲಿ ಶಿ ವಿಲ್ ಸೇ ನನ್ನೊಡೆಯನೇ ಬಂದೆಯಾ, ಓ ಮೈ ಲಾರ್ಡ್, ಡಿಡ್ ಯು ಕಮ್ ಅಂತ ಶಿ ಯೂಸ್ ಟು ಗೋ. ಸೊಂಟ ನೋವಿದ್ದರೂ ಎದ್ದು. She was an elderly lady, so she had too much of a back pain. Even though she had a back pain, immediately she used to get up
when she listen any voices of the plants irbodu, if she see any animals and birds moving here and there, she used to think Rama banda anta. So that's how enthusiastic she was, and she eagerly wanted to visit Rama. So if you see here down, you have a picture of Rama, Lakshmana ಮತ್ತೆ Shabari. ಆ ಬೆಳಗಿನ ಕನಸಲಿ ಅವಳಿಗೆ, in the day dream, okay, ಬೆಳಗಿನ ಅಂದರೆ ಮಾರ್ನಿಂಗ್, ಕನಸಲಿ in the dream, ಅವಳಿಗೆ for her, ಶ್ರೀರಾಮನು ಲಕ್ಷ್ಮಣ ಸಹಿತ ಬರುವುದು ಕಂಡಂತಾಯಿತು. She had a dream that Rama came along with the ಲಕ್ಷ್ಮಣ ಸಹಿತ along with ಲಕ್ಷ್ಮಣ. ತಕ್ಷಣ ಎದ್ದಳು, ಇಮಿಡಿಯೇಟ್ಲಿ she woke up. ರಾಮನ ಜಪಿಸುತ್ತಾ, she again started chanting about Rama. ನಿತ್ಯ ವಿಧಿಗಳ ತೀರಿಸಿ, ನಿತ್ಯ ವಿಧಿ ಅಂದರೆ ದ ಡೈಲಿ ರೂಟೀನ್, ದ ಡೈಲಿ ವರ್ಕ್, if she finished the daily work. ಕೊಯ್ದಳು ಅನೇಕ ಮರ ಗಿಡಗಳ ಹಣ್ಣು, ಕೊಯ್ದಳು, she cut the fruits of many plants and trees. ಹಣ್ಣು is a fruit. ಆರಿಸಿ ಕೊಡಬೇಕೆನ್ನುತ್ತಾ ಮುದ ತಳೆದಳು, ಕಣ್ಣನ್ನು ಹಣ್ಣಾಗಿಸಿ ನಿಂತು, and she wanted to give a best fruit for Rama. So ಆರಿಸಿದಳು, she selected there. Okay, even though her eyes are not so good, she's very elderly and her eyes are blurred, but still kannu andre eyes, okay, she still selected for a good fruit. Rama bandanu Shabariya manege, Rama came to Shabari home. ಮೊಗ್ಗು ಅರಳಿ ಹೂ ಬಿರಿದಂತೆ. ಸೊ ಮೊಗ್ಗು ಅರಳಿ ಹೂವು ಅಂದರೆ there is a ಮೊಗ್ಗು. The ಮೊಗ್ಗು ಅಂದರೆ the flower which is not yet bloomed, okay, that is a ಮೊಗ್ಗು, okay, and when it is bloom it will become a flower. So in the same way Rama came, because it was like a flower. So flower is the one which gives us so much of happiness. So Rama is giving us so much of happiness to Shabari here. ಅಪ್ಪಿ ಹಿಡಿದನು ಶಬರಿಯ, he hugged Shabari. ತಾನು ಕೌಸಲ್ಯೆಯ ಬಳಿಯಲ್ಲಿ ಇರುವಂತೆ, he felt like ಕೌಸಲ್ಯ ಅಂದರೆ ರಾಮನ ಅಮ್ಮ, he felt like Shabari is the ಅಮ್ಮ of a Rama. ಆ ಥರ he felt and he hugged Shabari. ಶಬರಿ ಪೂಸಿದಳು ರಾಮನ ಮೈಮನ, ಪೂಸಿದಳು ಅಂದರೆ ಹಚ್ಚಿದಳು, she applied something. ಸುಗಳು ಪ್ರೀತಿಯ ಕೈಯಿಂದ, she even hugged Rama with her arms, and she ಏನಂತಾಳೆ, ಈ ಥರ ಬುಟ್ಟಿ ನೋಡ್ತಾಳೆ, she touched Rama and she was so happy that Rama came finally. ಕಣ್ಣುಗಳಾದವು ಬೆಳಗಿನ ಮಂಜು ಗರಿಕೆಯ ಮೇಲಂದಿಳುವಂತ, ಕಣ್ಣುಗಳು, her eyes are so bright ಆಗಿಬಿಟ್ಟಿದೆ, she could not accept, and ಏನಂತಾರೆ, Rama has finally come and she is in that happiness, and happiness is being seen in her eyes. ಎತ್ತಿ ತಂದಳು ಹಣ್ಣಿನ ಬುಟ್ಟಿಯ, and she got the fruit, the basket, ಬುಟ್ಟಿ ಅಂದರೆ basket, ಎತ್ತಿ ತಂದಳು, she got it, okay, early morning ಅವಳೆಲ್ಲ ಫ್ರೂಟ್ ಕಟ್ ಮಾಡಿರ್ತಾಳೆ, and she got that fruit basket. ಆರಿಸಿ ಕೊಡಲಿಗೆ ಹಣ್ಣುಗಳ, even though, and she has already selected from that fruits, again she is selecting and she is giving a fruit to Rama. ಕಚ್ಚಿ ನೋಡಿ ಸವಿ ಇರುವುದೆನ್ನೆತ್ತಿ, ಇರುವುದು ನೆತ್ತಿ, ಸವಿ ಇರುವುದನ್ನೆತ್ತಿ ತಿನ್ನು ನೀನೆನ್ನುತ್ತಾ. So what she did do? She didn't give directly. First she took the fruit. She tasted it first. Then when she got to know the fruit is sweet, only the sweet fruit she used to give it to Rama. Even though she used to bite the fruit and give it to Rama, Rama didn't say anything. ಅಷ್ಟೊಂದು love, ಅಷ್ಟೊಂದು devotion Shabari had on Rama. ರಾಮನು ಕೌಸಲ್ಯೆಯ ಕೈ ತುತ್ತು ನೆನಪಿಸಿ ತಿಂದನು. ರಾಮ, he felt like mother is giving me the food ಅಂತ ಹೇಳಿ, even he will have that. ಮೈ ಮರೆತು ಹೇಳಿದ ಶಬರಿಗೆ ತುಂಬಿತು ಹೊಟ್ಟೆ ತಿನ್ನಲೇ ಇಲ್ಲ ಇಂಥದ್ದು. ಸೊ ಮೈ ಮರೆತು ಹೇಳಿದ ಶಬರಿಗೆ ತುಂಬಿತು ಹೊಟ್ಟೆ ತಿನ್ನಲೇ ಇಲ್ಲ ಇಂಥದ್ದು. ಮೈ ಮರೆತು ಹೇಳ್ತಾನೆ, he was so happy, he will tell, I have never eaten any of these kind ಅಂತ Rama will tell to Shabari. ಶಬರಿಯ ಕಣ್ಣಿನ ಹೊರಪರೆ ಹರಿದು ಶ್ರೀರಾಮನು ಕಂಡನು ಹರಿಯಾಗಿ, ಒಳಗಣ್ಣಲ್ಲಿ ಸಾರ್ಥಕ್ಯದ ಸವಿ ಹುಟ್ಟಿ ಹೊರಗಣ್ಣಲ್ಲಿ ಹರಿಯಿತು ನದಿಯಾಗಿ. ಶಬರಿಯ ಕಣ್ಣಿನ ಹೊರಪರೆ ಹರಿದು ಅಂದರೆ ಶಿ ಸ್ಟಾರ್ಟೆಡ್ ಕ್ರೈಯಿಂಗ್, ಅಂದರೆ ಹೊರಪರೆ ಅಂದರೆ ದರ್ ಇಸ್ ಅ ಲೇಯರ್ ಇನ್ ದ ಐಸ್, ಅದರ ಹರಿದು ಶ್ರೀರಾಮನ ಕಂಡನು ಹರಿಯಾಗಿ. ಶ್ರೀರಾಮ, ಹಿ ಲುಕ್ಡ್ ಶ್ರೀರಾಮ ಆಸ್ ಅ ಹರಿ, ಹರಿ ಅಂದರೆ ವಿಷ್ಣು. ಒಳಗಣ್ಣಿನಲ್ಲಿ, and she felt so happy. For that happiness there was a happy tears in the eyes of a Shabari. So that is the meaning of a last stanza.
ಐ ಹೋಪ್ ನಿಮಗೆ ಅರ್ಥ ಆಗಿದೆ. ಇಟ್ಸ್ ಅ ವೆರಿ ಸಿಂಪಲ್ ಪೋಯಮ್ ಆ್ಯಂಡ್ ನಾಟ್ ಸೊ ಡಿಫಿಕಲ್ಟ್ ಪಲ್ಲ ಏನೂ ಇಲ್ಲ. ಸೊ ನಿಮಗೆ ಅರ್ಥ ಆಗಿದೆ. ಡೌಟ್ ಇದ್ದರೆ, ಕ್ವೆಶನ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ರೈಟ್ ಅ ಮೇಲ್ ಟು yashaswikannadavaani@gmail.com. ದಿಸ್ ಇಸ್ ದ ಪೋಯಮ್ ಶಬರಿ. And makkale, you all know that I won't be doing the question answers and exercises. So please do the question answers and exercises on your own anta helta. And also please check the 9th standard Tili Kannada playlist for all the remaining lessons. I'll meet you all with the one more lesson or the poem very soon anta helta. Thank you so much. ಧನ್ಯವಾದಗಳು. From Yashaswi Kannadavaani, there are many e-books that is being launched, even for children as well as adults. So for adults, the Spoken Kannada ebook part 1 is being launched, and the link for this is mentioned in the description box. Please go check it out the description box and purchase the book. The one specialty thing of this book is in a colloquial version, and this is the one and only book and the first book which is available in the market which is in a colloquial version, just not in a written version. Make use of this book. Along with, also follow my Instagram page to get the Spoken Kannada lessons for the adults. I hope this will be very useful for you, and the book is in a very affordable price. And for children, there are storybook level 1, level 2, vocabulary book, and the tense book is being there. Please make use of these ebooks. Again, link for all these books is being mentioned in the description box. Please go check out the description box and make use of these books. These books will help your children to make the sentence structures in a proper way, improves their language fluency, improves their vocabulary in a language, and actually it will bring too much of interest to them in Kannada learning. So make use of these books for your children. And there are workshops which is available in the YouTube itself in a playlist named Workshop 1 and Workshop 2. If your child is really struggling with the basics like a Varnamale, Kagunita, Vattakshura, Arkavali, words, make use of these workshop. Link for these workshop is mentioned in the description box. Please make sure you will go to the description box and use all these links. Workshop is a free of cost. It is available in the YouTube itself, and all the ebooks it will be, you have to pay and use those books. There is a sample copy for everything. You can just look into the sample copy and you can purchase. Like ಮಾಡಿ, share ಮಾಡಿ, subscribe ಮಾಡಿ. So knowledge will gain only by sharing the knowledge. So children, if you have learned something, teach to your friends also, and this will help you in your gaining the knowledge. So thank you so much, and if you are not subscribed to the channel, subscribe ಮಾಡ್ಕೊಳ್ಳಿ. Click on the notification, so that click on the bell link so that you will get notified as and when I upload the videos. Thank you so much. I'll meet you all ಅಂತ ಹೇಳ್ತಾ ಧನ್ಯವಾದ.